ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ದಿನೇಶ್ ದೊಡ್ಡಮನೆ. ಅಂದ ಹಾಗೆ ಇಡೀ ಜಗತ್ತಿನಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಅದು ಅಮೆರಿಕದ ವಿಮೋಚನಾ ದಿನವಾದ ಇಂದು ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿರುವಂತಹ ಹೊಸ ತೆರಿಗೆ ನೀತಿ. ಭಾರತ ಸೇರಿದಂತೆ ವಿಶ್ವ ಜಗತ್ತಿನ ಅನೇಕ ದೇಶಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಹೊಸದಾದಂತಹ ಒಂದು ತೆರಿಗೆ ನೀತಿಯನ್ನ ಘೋಷಣೆ ಮಾಡಿದ್ದಾರೆ. ಅದು ಕೂಡ ತಮ್ಮ ಮೇಲೆ ಏನು ಒಂದು ಬೇರೆ ಬೇರೆ ದೇಶಗಳು ತೆರಿಗೆಯನ್ನ ವಿಧಿಸ್ತಾ ಇದ್ದು ಅದಕ್ಕೆ ವಿರುದ್ಧವಾಗಿ ಒಂದು ರೀತಿಯಾದಂತಹ ಸಮರವನ್ನೇ ಸಾರಿದ್ದಾರೆ ಅಂತ ಹೇಳ್ಬೋದು. ಭಾರತ ಮಾತ್ರವಲ್ಲ, ಜಗತ್ತಿನ ಬೇರೆ ಬೇರೆ ಎಲ್ಲಾ ದೇಶಗಳ ಮೇಲೂ ಕೂಡ ಅಮೆರಿಕ ಒಂದು ಹೊಸ ತೆರಿಗೆ ನೀತಿಯನ್ನ ರೂಪಿಸಿದೆ. ಅದು ಕೂಡ ಇಂದು ಅಮೆರಿಕದ ಒಂದು ವಿಮೋಚನಾ ದಿನವಾಗಿತ್ತು. ಆ ವಿಮೋಚನಾ ದಿನದಂದೇ ಅಮೆರಿಕ ಹೊಸ ತೆರಿಗೆ ನೀತಿಯನ್ನ ಘೋಷಣೆ ಮಾಡಿದೆ. ಈ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಹಾಗಿದ್ರೆ ಈ ಒಂದು ತೆರಿಗೆ ಹೆಚ್ಚಳ ಕೇವಲ ಭಾರತದ ಮೇಲೆ ಮಾತ್ರ ಆಗಿದೆ ಅಥವಾ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಕೂಡ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ಭಾರತದ ಮೇಲೆ ಆಮದು ಶುಲ್ಕ ಬರೋಬ್ಬರಿ 26% ಹೆಚ್ಚಳ ಮಾಡಿದೆ. ಅಂದ್ರೆ ಭಾರತದಿಂದ ಏನೊಂದು ವಸ್ತುಗಳನ್ನ ನಾವು ರಫ್ತು ಮಾಡ್ತೀವಿ, ಆ ವಸ್ತುಗಳು ಅಂದ್ರೆ ಭಾರತದಲ್ಲಿ ತಯಾರಾಗುವಂತಹ ವಸ್ತುಗಳ ಮೇಲೆ ಬರೋಬ್ಬರಿ 26% ಹೆಚ್ಚಳವನ್ನ ಮಾಡಿ ಇವತ್ತಿಂದನೇ ಜಾರಿಗೆ ಬರುವಂತೆ ಡೊನಾಲ್ಡ್ ಟ್ರಂಪ್ ಅವರು ಆದೇಶನ ಹೊರಡಿಸಿದ್ದಾರೆ. ಮಾತ್ರವಲ್ಲ, ಇತ್ತೀಚೆಗೆ ಮೋದಿ ಅವರು ಅಮೆರಿಕ ಪ್ರವಾಸವನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಭಾರತದ ತೆರಿಗೆ ಕುರಿತಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಭಾರತ ನನ್ನ ನೆಚ್ಚಿನ ಮಿತ್ರ, ಆದರೆ ಅವರು ನಮ್ಮ ದೇಶದ ಒಂದು ಉತ್ಪನ್ನಗಳ ಮೇಲೆ 52% ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ. ಹಾಗಾಗಿ ನಾವು ಅವರ ಅರ್ಧದಷ್ಟನಾದ್ರೂ ಅಂದ್ರೆ 26% ಆದ ತೆರಿಗೆಯನ್ನು ವಿಧಿಸಲೇಬೇಕು ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಎದುರಿಗೇನೆ ಪ್ರಸ್ತಾಪವನ್ನ ಮಾಡಿದ್ರು. ಹಾಗಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಇಂದು ಘೋಷಣೆ ಮಾಡಿರುವಂತಹ ಹೊಸ ತೆರಿಗೆ ನೀತಿಯಲ್ಲಿ ಯಾವ್ಯಾವ ದೇಶಗಳ ಮೇಲೆ ಎಷ್ಟೆಷ್ಟು ತೆರಿಗೆಯನ್ನ ವಿಧಿಸ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅಮೆರಿಕದ ಅತ್ಯಂತ ಮಿತ್ರ ರಾಷ್ಟ್ರವಾಗಿರುವಂತಹ ಯುರೋಪಿಯನ್ ಒಕ್ಕೂಟದ ಮೇಲೆ ಬರೋಬ್ಬರಿ 20% ತೆರಿಗೆಯನ್ನ ವಿಧಿಸ್ತಾ ಇದ್ದಾರೆ. ಇದರ ಜೊತೆಗೆ ಇಂಗ್ಲೆಂಡ್ ದೇಶದ ಮೇಲೂ ಕೂಡ 10% ತೆರಿಗೆಯನ್ನ ವಿಧಿಸ್ತಾ ಇದ್ದಾರೆ. ಇನ್ನು ಭಾರತದ ಮೇಲೆ 26%, ಚೀನಾದ ಮೇಲೆ 34% ತೆರಿಗೆಯನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ವಿಯೆಟ್ನಾಂ ಮೇಲೆ 46% ಹಾಗೂ ತೈವಾನ್ ಮೇಲೆ 32% ತೆರಿಗೆಯನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ಪಾಕಿಸ್ತಾನದ ಮೇಲೂ ಕೂಡ ಬರೋಬ್ಬರಿ 27% ತೆರಿಗೆಯನ್ನ ಘೋಷಣೆ ಮಾಡಿದ್ದಾರೆ. ಹಾಗೂ ನಮ್ಮ ಪಕ್ಕದ ದೇಶವಾಗಿರುವಂತಹ ಚೈನಾ ಮೇಲೂ ಕೂಡ ತೆರಿಗೆಯನ್ನ ವಿಧಿಸಿದ್ದಾರೆ. ಅದು ಕೂಡ 34% ತೆರಿಗೆಯನ್ನ ವಿಧಿಸಿದ್ದಾರೆ. ಇನ್ನು ಇದರ ಜೊತೆಗೆ ಕಾಂಬೋಡಿಯಾದ ಮೇಲೆ ಅತಿ ಹೆಚ್ಚು ಅಂದ್ರೆ 49% ತೆರಿಗೆಯನ್ನ ವಿಧಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳ್ತಾ ಹೋಗೋದಾದ್ರೆ ತನ್ನ ಮೇಲೆ ಏನೊಂದು ತೆರಿಗೆಯನ್ನ ಬೇರೆ ಬೇರೆ ದೇಶಗಳು ವಿಧಿಸ್ತಾ ಇತ್ತು, ಅದಕ್ಕೆ ವಿರುದ್ಧವಾಗಿ ಡೊನಾಲ್ಡ್ ಟ್ರಂಪ್ ಅವರು ಇಂದು ನಡೆದಂತಹ ವಿಮೋಚನಾ ದಿನಾಚರಣೆಯ ಸಂದರ್ಭದಲ್ಲಿಯೇ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ತೆರಿಗೆಯ ಸಮರವನ್ನೇ ಸಾರಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ.